ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ನಾವು ಕೂಡ ಚೆನ್ನಾಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದಲೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಬೆಳಗ್ಗೆ 7:15 ಇಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಂತ ಎದ್ದ ತಕ್ಷಣ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮುಖೆಲ್ಲ ತೊಳ್ಕೊಂಡು ಈಗ ಬಟಾಣಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನೇನು ಪಲಾವ್ ಕೂಡ ರೆಡಿ ಮಾಡ್ಕೊಬೇಕು. ಅಷ್ಟೊಳಗೆ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಾರೆ. ಅಷ್ಟೊಳಗೆ ಟಿಫನ್ ಮಾಡ್ಕೊಬೇಕು. ನಮ್ಮ ಪಾಪುಗೂ ಅಷ್ಟೇ ನೋಡಿ ಬ್ರಷ್ ಕೊಟ್ಟು ಬಂದಿದ್ದೆ. ಹಲ್ಲುಜ್ರಿ ಅಂತೇಳಿ ಆದರೆ ನೋಡಿ ಹಲ್ಲು ಉಜ್ಜಿಬಿಟ್ಟು ಬಂದು ಇನ್ನೂ ಹಾಸಿಗೆ ಕೂಡ ತೆಗ್ದಿಲ್ಲ. ಆ ರೇಂಜಿಗೆ ಗಲಾಟೆ ಮಾಡ್ತಿದ್ದಾರೆ. ಇಲ್ಲೇ ಉಜ್ತೀನಿ ಅಲ್ಲಿ ಬಾತ್ರೂಮ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ರು. ಸರಿ ಅಂತೇಳಿ ಇವ್ರನ್ನ ಆಟಾಡ್ಸ್ಕೊಂತ ಕೂತ್ಕೊಂಡೆ. ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಪಲಾವ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲೇ ಮಾಡ್ತಿದ್ದೀನಿ, ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ ಅಂತೇಳಿ. ಹಾಗೆ ಇನ್ನೇನು ಬೇಸಿಗೆಗಾಲ ಕೂಡ ಶುರುವಾಯ್ತಲ್ವ, ಹಾಗಾಗಿ ಇನ್ನು ಮುಂದೆ ಅದ್ರ ಜೊತೆ ರಾಗಿ ಅಂಬಲಿ ಕೂಡ ಮಾಡ್ಕೊಬೇಕು. ಪಾಪುಗೆ ಇಂದ ಡ್ರೈ ಫ್ರೂಟ್ಸ್ನ ನೈಟೇ ನೆನೆ ಇಟ್ಟಿದ್ದೆ. ಹಾಗಾಗಿ ಅದನ್ನು ಮತ್ತೊಂದು ಟೈಮ್ ವಾಶ್ ಮಾಡಿ ಅವ್ರು ತಿನ್ನೋಕ್ಕೆ ಅಂತ ಕೊಟ್ಬಿಟ್ಟು ಬಂದು ಟಿಫನ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಕೂಡ ಆಗುತ್ತೆ ಪಲಾವ್. ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತೀನಿ, ಸಪ್ರೇಟ್ ಏನಿಲ್ಲ. ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಾಪ ಡ್ರೈ ಫ್ರೂಟ್ಸ್ ಕೊಟ್ಟಿದ್ನಲ್ವ, ಹಾಗಾಗಿ ತಿನ್ಕೊಂಡ ಸುಮ್ಮನೆ ಕೂತಿದ್ರು. ಇಲ್ಲಿದ್ರೆ ಸಖತ್ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ನೈಟೆಲ್ಲ ನೆನೆಸಿಟ್ಟಿರ್ತೀನಿ. ಯಾಕಂದರೆ ಡಿಮಾರ್ಟಿಂದ ಖಾಲಿ ಆಗಿತ್ತು ಇಷ್ಟು ದಿನ, ಆಗ ಕೊಡೋಕ್ಕಾಗಿರಲಿಲ್ಲ. ಡಿಮಾರ್ಟಲ್ಲಿ ರೇಷನ್ ತರಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ವಿ. ಹಾಗಾಗಿ ಅವ್ರಿಗೆ ಇನ್ನು ಡೈಲಿ ಬೆಳಗ್ಗೆ ನೈಟ್ ನೆನೆ ಹಾಕಿ ಬೆಳಗ್ಗೆ ಕೊಟ್ಬಿಡ್ತೀನಿ. ತಿಂದ ನಂತರ ಅವರು ಮಿಕ್ಕಿದ್ದು ಹಾಲು ಅಥವಾ ಎಂಟಿಗೆ ಕೊಡ್ತೀನಿ. ಇನ್ನೇನು ಪಲಾವ್ ಕೂಡ ಪಲಾವ್ ಕೂಡ ರೆಡಿ ಆಗ್ತಾ ಇದೆ. ಬೇಗನೆ ಮಾಡ್ಕೋಬೇಕು. ಈ ಥರ ಹೆಣ್ಮಕ್ಳು ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಮಾಡಿ ತಿಂಡಿ ತಿಂದೋದ್ರೆ ಒಂಥರ ಸಮಾಧಾನ. ಏನಾದರೂ ನನ್ನ ಹಸ್ಬೆಂಡ್ ತಿಂಡಿ ತಿಂದೇ ಹೋದ್ರೆ ಒಂಥರ ಬೇಜಾರಾಗುತ್ತೆ. ಅವ್ರು ಹೋಗೋಷ್ಟ್ರೊಳಗೂ ಬೇಗ ಎದ್ಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಅವ್ರು ತಿಂದೋದ್ರೆ ಮನಸ್ಸಿಗೂ ಸಮಾಧಾನ, ಮಿಕ್ಕಿದ ಕೆಲಸ ಕೂಡ ಮಾಡ್ಕೊಬೋದು. ಇನ್ನೊಂದು ಬೇಸಿಗೆಗಾಲ ಶುರು ಅಲ್ವಾ, ಹಾಗಾಗಿ ರಾಗಿ ಅಂಬಲಿ ಕೂಡ ಇನ್ನೊಂದು ಮಾಡ್ಕೊಬೇಕು. ಇನ್ನು ಟೀ ಕಾಫಿ ಎಲ್ಲ ನಮ್ಮ ಮನೇಲಿ ಕಮ್ಮಿ, ಯಾಕಂದರೆ ಮಾಡ್ತೀನಿ ಆದರೆ ಕಮ್ಮಿ. ಬೆಳಗ್ಗೆ ಮಾತ್ರ ರಾಗಿ ಅಂಬಲಿ ಮಾಡಿಕೊಡ್ತೀನಿ. ಹಸ್ಬೆಂಡ್ ರಾಗಿ ಅಂಬಲಿ ಕುಡಿದು ಸ್ವಲ್ಪ ಟಿಫನ್ ತಿಂದುಬಿಟ್ಟು ಹೋಗ್ತಾರೆ. ಪಾಪುಗೂ ಅಷ್ಟೇ ರಾಗಿ ಅಂಬಲಿ ಕೊಡ್ತೀನಿ. 6 ಮಂತ್ ಪಾಪು ಇದ್ದಾಗೆಲ್ಲ ರಾಗಿ ಅಂಬಲಿ ಕೊಡ್ತಾಯಿದ್ದೆ ಅವ್ರಿಗೆ. ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ, ಸಮ್ಮರ್ ಆಗಿರೋದ್ರಿಂದ. ಸರಿ, ಇನ್ನೇನು ಪಲಾವ್ ಕೂಡ ರೆಡಿ ಆಗ್ತಾಯಿದೆ. ಬೇಗನೆ ಮಾಡ್ಕೊಳ್ತಿದ್ದೀನಿ. ಆಗ ಟೈಮ್ ಆಗೋಗ್ಬಿಡುತ್ತೆ. ಪಾಪುನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರೋ ಟೈಮೇ ಆಗೋಯಿತು. ಒಂದು ಕಡೆ ಅಕ್ಕಿ ಕೂಡ ತೊಳ್ಕೊಂಡು ಪಾಪನ ಕೂಡ ಮಾತಾಡಿಸ್ತಾನೆ ಇದ್ದೆ. ಏಕೆಂದರೆ ಅವರು ಮಾತಾಡಿಸ್ತಾ ಇದ್ದರೆ ಅಮ್ಮ ಎತ್ಕೊಂಡು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಿಸಿನೀರು ಕೂಡ ಒಂದು ಕಡೆ ಎತ್ತಿಟ್ಕೊಂಡು ರಾಗಿ ಅಂಬಲಿಗೆ ಅಂತ ಇಡ್ತಿದ್ದೀನಿ. 1-2 ಗ್ಲಾಸ್ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಪಾಪುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ಮತ್ತು ನನಗೆ ಕುಡ್ದು ಅಭ್ಯಾಸ ಇಲ್ಲ. ನನಗೆ ಅಷ್ಟು ಅಭ್ಯಾಸ ಇರೋದ್ರಿಂದ ನಾನು ಕುಡಿಯೋದಿಲ್ಲ, ಅವ್ರಿಗಷ್ಟೇ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಉಪ್ಪು ಬದಲು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಅಂಬಲಿ ಮಾಡ್ತಿದ್ದೀನಿ. ನಮ್ಮ ಪಾಪು ಏನು ಮಾಡ್ತಿದ್ದಾರೆ ನೋಡಿ. ತರಕಾರಿ ಅವ್ರಿಗೆ ಆವಾಗ ಸಮಾಧಾನ ಆಗುತ್ತೆ. ಅಷ್ಟೆಲ್ಲ ಆಟ ಸಾಮಾನು ಇದ್ದರೂ ಕೂಡ ಅವ್ರಿಗೆ ಅದೆಲ್ಲ ಬೇಡ. ತರಕಾರಿ, ತಟ್ಟೆ, ಲೋಟ ಇದೇ ಅವ್ರಿಗಿಷ್ಟ. ಹಾಗಾಗಿ ಇನ್ನೇನು ಮಾಡೋದು, ಅವ್ರನ್ನೂ ಕೂಡ ಆಟಾಡ್ಸ್ಕೊಳ್ತಾ. ರಾಗಿ ಅಂಬಲಿ ಕೂಡ ಚೆನ್ನಾಗಿತ್ತು. ಚೆನ್ನಾಗಿ ಬೇಯಬೇಕು. ಇಟ್ಟು ಹಸಿ ರೀತಿ ಇದ್ದರೆ ಹೊಟ್ಟೆಗೆ ಸರಿ ಅನಿಸಲ್ಲ. ಬೆಳಗ್ಗೆನ ರಾಗಿ ಅಂಬಲಿ ಅಂದರೆ ಈ ಸಮ್ಮರ್ ಟೈಮಲ್ಲಿ ರಾಗಿ ಅಂಬಲಿ ಕೂಡ ತುಂಬ ಒಳ್ಳೆಯದು. ಕುಡಿಯೋದ್ರಿಂದ ಒಳ್ಳೊಳ್ಳೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಇದಕ್ಕೆ ನೀವು ಬೇಕಾದರೆ ಹಾಲು ಅಥವಾ ಮೊಸರನ್ನ ಹಾಕ್ಕೊಂಡು ಕೂಡ ಕುಡಿಬೋದು. ನಾನು ಇದಕ್ಕೆ ಹಾಲು ಹಾಕಿ ಕೊಡ್ತಿದ್ದೆ ನನ್ನ ಹಸ್ಬೆಂಡ್ಗೆ. ತುಂಬ ಒಳ್ಳೆಯದು, ಹೀಟ್ ಕಮ್ಮಿ ಮಾಡುತ್ತೆ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ರಾಗಿ ಮುದ್ದೆ ಮಾಡೋದಲ್ಲ, ಹಾಗೆ ಅವ್ರಿಗೆ ರಾಗಿ ಅಂಬಲಿ ಎಲ್ಲ ಮಾಡಿಕೊಟ್ಟು ಹಾಸಿಗೆ ಎಲ್ಲ ಮರ್ಚಿಟ್ಟು ಬಂದು ಬಿಸಿನೀರಿಂದ ಇಟ್ಕೊಂಡಿದ್ನಲ್ವ, ಹಾಗಾಗಿ ಬಿಸಿನೀರು ಕುಡಿತಿದ್ದೀನಿ. ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಕೂಡ ಇಟ್ಕೊಂಡಿರ್ತೀನಿ. ಇದು ಹೊಟ್ಟೆ ಭಾಗದಲ್ಲಿರೋಂಥ ಬೊಜ್ಜನ್ನು ಕೂಡ ಕರಗಿಸುತ್ತೆ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜು ಆಗಿರ್ಬೋದು ಅದನ್ನು ಕಮ್ಮಿ ಮಾಡುತ್ತೆ. ವೆಯ್ಟ್ ಲಾಸ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಇನ್ನೇನು ಬಿಸಿನೀರೆಲ್ಲ ಕುಡಿದಾದಮೇಲೆ ಮತ್ತೆ ನನ್ನ ಡೈಲಿ ರೋಟೀನ್ ಇದ್ದೇ ಇದೆ. ರೂಮಲ್ಲಿ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಈಗ ಹಾಲಿಗೆ ಅಂತ ಬಂದೆ. ಅಲ್ಲಿ ನೋಡಿದರೆ ನಮ್ಮ ಪಾಪು ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅಂದರೆ, ಅವ್ರಿಗೆ ಒಟ್ಟು ಕ್ಲೀನಾಗಿರಬಾರ್ದು. ನೋಡಿ ಯಾವ ರೀತಿ ಲೋಟ ಬಾಟಲ್ಸ್ ಎಲ್ಲ ತಂದು ಎಸ್ತಿದ್ದಾರೆ.
ಮತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು 15 ಮಿನಿಟ್ಸ್ ಅಂತೂ ಬೇಕು. ಈಗ ತಾನೇ ಹಾಲ್ನ ಕ್ಲೀನ್ ಮಾಡಿ ರೂಮ್ಗೆ ಹೋಗಿದ್ದೆ. ಅಲ್ಲಿ ಕ್ಲೀನ್ ಮಾಡಿ ಬರೋಷ್ಟರೊಳಗಡೆ ಇಲ್ಲೇ ಬಾಟಲೆಲ್ಲ ಎಸ್ತಿದ್ದಾರೆ. ಸರಿ ಇನ್ನೇನು ಮಾಡೋದು, ಮಕ್ಕಳಲ್ವಾ, ಏನು ಹೇಳೋಕ್ಕಾಗಲ್ಲ. ಅವ್ರನ್ನ ಕೂಡ ಆಟಾಡ್ಸ್ಕೊಳ್ತಾ ಕೂರ್ತಿದ್ದೆ. ನೋಡಿ ಟ್ರೈಪ್ಯಾಡ್ ತೊಗೊಂಡು ಅಮ್ಮ ನಾನೇ ವ್ಲಾಗ್ ಮಾಡ್ತೀನಿ ಕೊಡು, ನಾನೇ ಇಟ್ಕೊಳ್ತೀನಿ ಕೊಡು ಅಂತ ಹಠ ಮಾಡ್ತಿದ್ರು ಅಂತೇಳಿ ಅವ್ರ ಕೈಯಲ್ಲೇ ಕೊಟ್ಟಿದ್ದೆ. ನೋಡಿ ಟ್ರೈಪ್ಯಾಡ್ ಕೊಡ್ತಾನೇ ಇಲ್ಲ, ಕೈಯಲ್ಲಿ ಇಟ್ಕೊಳ್ತಾರೆ. ಅಮ್ಮ ನನಗೆ ಬೇಕು ಅಂತ ಹಠ ಮಾಡ್ತಿದ್ರು. ಸರಿ ಪಾಪ ನೀನು ಏನು ಮಾಡ್ತೀಯ ಮಾಡು ತಗೋ ಅಂತ ಕೊಟ್ಟಿದ್ದೆ ಅವ್ರ ಕೈಯಲ್ಲಿ. ನೋಡಿದ್ರಲ್ವ ನಮ್ಮ ಪಾಪದ ಹರಟೆಗಳನ್ನ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತೇಳಿ. ಇನ್ನೇನು ಮಾಡೋದು, ಅವ್ರನ್ನ ಆಟಾಡೋಕ್ಕೆ ಬಿಟ್ಬಿಟ್ಟು ಈಗ ಟ್ರೈಪ್ಯಾಡ್ ಇಟ್ಕೊಂಡಿದ್ರು ಇಷ್ಟೋ ತನಕ. ಈಗ ನಾನು ಕಸ ಹೊಡಿಬೇಕು ಅಂತೇಳಿ ಕಸವಾಗಿ ತೊಗೊಂಡ್ರೆ ಅದನ್ನು ತೊಗೊಂಡು ನಾನು ಕಸ ಹೊಡಿತೀನಿ ಅಂತಿದ್ದಾರೆ. ಸರಿ ಆಯಿತು, ಇನ್ನೇನು ಕಸ ಹೊಡಿಬಿಟ್ಟ ನೀನು ಅಂತೇಳಿ ಹೇಗೆಗೋ ಮ್ಯಾನೇಜ್ಮೆಂಟಿಗೆ ಕಸವಾಗಿ ಇಡ್ಸ್ಕೊಂಡು ನಾನು ಕಸ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಒಂದಲ್ಲಿ ಕೂಡ ಕೂರ್ತಾಯಿಲ್ಲ, ನೋಡ್ಬೋದು ನೀವು ಕೂಡ. ಒಂದಲ್ಲಿ ಕೂಡ ಕೂರೋದಿಲ್ಲ. ನಾನು ಕಸ ಎಲ್ಲ ಗುಡಿಸ್ಬಂದು ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೆ ನಿನ್ನೆ. ಅದನ್ನು ಮಡ್ಚೋಣ ಅಂತ ತೊಗೊಬಂದಿದ್ದೀನಿ. ನಮ್ಮ ಪಾಪ ಅಮ್ಮ ನಾನೇ ಮಡಿಸ್ತೀನಿ ಅಮ್ಮ ಅಂದ. ಸರಿ ಪುಟ್ಟ ನೀನು ಬಟ್ಟೆ ಮಡ್ಚ್ಕೊ ಅಂತ ಅಂದೆ. ಹಸ್ಬೆಂಡ್ಗೂ ಸ್ವಲ್ಪ ಫೀವರ್ ಇತ್ತು ಅಂತ ಅವರು ಡ್ಯೂಟಿ ರಜೆ ಹಾಕಿ ಮನೇಲಿದ್ದರು. ಸರಿ ಆಯಿತು, ನೀನು ಬಟ್ಟೆ ಎಲ್ಲ ಮಡಿಸಿ ನೀನು ಎತ್ತಿಟ್ಕೊಂಬಿಡು ಅಂತ ಹೇಳಿದೆ. ಸರಿ ಅಂತೇಳಿ ನೋಡಿ ಒಂದೊಂದೇ ಬಟ್ಟೆ ತೊಗೊಳೋದು, ಮಡ್ಚೋದು, ಮತ್ತು ನಾನೇದರೂ ಬಟ್ಟೆ ಮಡ್ಚಿರ್ತೀನಲ್ವ ಲಾಸ್ಟಿಗೆ ಅದನ್ನೆಲ್ಲ ಕೀಳಬೇಕು, ಅವಾಗ ಸಮಾಧಾನ ಆಗುತ್ತೆ ಅವ್ರಿಗೆ. ಇನ್ನು ಬಟ್ಟೆ ಕೂಡ ಐರನ್ ಮಾಡೋದೆಲ್ಲ ಇದೆ. ಸದ್ಯಕ್ಕೆ ಬಟ್ಟೆ ಎಲ್ಲ ಮಡಿಚಿಟ್ಟು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ತುಂಬ ದಿವಸ ಆಯಿತು, ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಬೇಕು. ಆದರೆ ನಮ್ಮ ಪಾಪು ಅಂತೂ ಒಂದು ಬಟ್ಟೆ ಮಡಿಸ್ತೀನಿ ಅಂತ ತೊಗೊಳೋದು, ಅದನ್ನ ಎಸೆಯೋದು ಕೆಳಗಡೆ ಮತ್ತೆ ಎತ್ಕೊಳ್ಳೋದು, ಇದೇ ರೀತಿ ಕೀಟ್ಲೆ ಮಾಡ್ತಿದ್ರು. ಇನ್ನೇನು ಅವ್ರನ್ನ ಕೂಡ ಮ್ಯಾನೇಜ್ ಮಾಡ್ಕೊಳ್ತಾರೆ. ನಾನು ಕೆಲಸ ಮಾಡ್ಕೊಳ್ತಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಬೇಕು. ಹಾಗೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮುಗಿಸ್ಕೊಂಡಾದ್ಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅಂದಿದ್ರು, ಹಾಗಾಗಿ ಅಳವೆ ಬೀಜದ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ನೋಡಿ ನಮ್ಮ ಪಾಪು ಯಾವ ರೀತಿ ಬಟ್ಟೆ ಮಡಿಸಿದ್ದಾರೆ ಅಂತ. ಇಷ್ಟ ತನಕ ಅವ್ರ ಬಟ್ಟೆ ಮಡ್ಚ್ಕೊಂಡ್ರಲ್ವ, ಈಗ ನಾನು ಮಡಿಸ್ತೀನಿ ಬಿಡಿ ಪಾಪು ಅಂತ ಹೇಳಿದೆ ಅಂತ. ನೋಡಿ ಯಾವ ರೀತಿ ಮಡಿಸಿ ಇಡ್ತಾರೆ ನೋಡಿ, ಮತ್ತೆ ತೊಗೊಳ್ತಾರೆ. ಅದೇ ಥರ ಕೀಟ್ಲೆ ಮಾಡ್ತಿದ್ರು. ಚೆನ್ನಾಗಿರುತ್ತೆ ಮಕ್ಕಳು ಈ ರೀತಿಯೆಲ್ಲ ಮಾಡ್ತಾಯಿದ್ರು, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಒಟ್ಟು ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದ್ರಲ್ಲಿ ಬಂದು ಈ ಥರ ಹೆಲ್ಪ್ ಮಾಡೋ ರೀತಿ ಮಾಡ್ತಾಯಿರ್ತಾರೆ. ಅವ್ರಿಗೂ ಕೂಡ ಮೈಂಡ್ ಒಂದ್ಸಲ ರಿಲೀಫ್ ಅನಿಸುತ್ತೆ. ನನಗೂ ಅಮ್ಮ ಹೆಲ್ಪ್ ಮಾಡೋಕ್ಕೆ ಬಿಟ್ಟಿದ್ದಾಳೆ ಅನಿಸುತ್ತೆ. ನೋಡಿ ವಾರ್ಡ್ರೋಬಲ್ಲಿ ಈ ಥರ ಕವರ್ಸ್ಗಳು ತರಿಸ್ಕೊಂಡಿದ್ದೆ ಮೀಶೋದಲ್ಲಿ, ಚೆನ್ನಾಗಿದೆ, ವರ್ತ್ ಕೂಡ ಇದೆ. ಆದರೆ ನಮ್ಮ ಪಾಪು ಏನು ಮಾಡಿದ್ದಾನೆ, ಮುಂದ್ಗಡೆ ಅದು ಕವರ್ ಥರ ಇರ್ತದೆ, ಅದರ ಕಿತ್ಬಿಟ್ಟಿದ್ದಾರೆ ಅಷ್ಟೇ. ಅದು ತುಂಬ ಚೆನ್ನಾಗಿದೆ ಅಂತ ತರಿಸ್ಕೊಂಡು 1 ಇಯರ್ ಮೇಲಾಗಿದೆ. ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೆ ನೀವು ಬೇಕಾದ್ರೆ ತರಿಸ್ಕೊಳ್ಳಿ. ಬೇಕಾದ್ರೆ ಲಿಂಕ್ ಕಮೆಂಟ್ ಸೆಕ್ಷನ್ ಹೇಳಿ, ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೀನಿ. ತುಂಬ ಯೂಸ್ಫುಲ್ ಆಗಿದೆ. 6 ಪೀಸ್ ಎಲ್ಲ ತರಿಸಿದೆ, ಅದರಲ್ಲಿ ಒಂದು 4 ಪೀಸ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಒಂದು 2 ಹಾಕಬೇಕು ಅವ್ರ ಕಡೆ, ಅದು ಅವ್ರಿಗೆ ತುಂಬ ಇಷ್ಟ. ಇನ್ನೇನು ವಾರ್ಡ್ರೋಬ್ ಅಷ್ಟು ಕ್ಲೀನ್ ಮಾಡ್ಕೊಂಡೆ, ಪಾಪನ ಇಟ್ಕೊಂಡೆ. ಸರಿ ಕ್ಲೀನ್ ಮಾಡ್ಕೊಳ್ಳೋಮೇಲೆ ಅವ್ರಿಗೂ ಕೂಡ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅವ್ರನ್ನೇನು ಫ್ರೆಶ್ ಅಪ್ ಮಾಡಿ ಕರ್ಕೊಂಬರೋಣ ಅಂತ ಹೋದೆ. ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದು ಸಿಂಪಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ನೋಡಿ ಕೆಳಗಡೆ ಹೋಗೋಣ ಅಂತ ಕರ್ಕೊಂಡೋದ್ರೆ ಅಲ್ಲೂ ಕೂಡ ಸುಮ್ಮನೆ ಕೂರೋದಿಲ್ಲ. ಸುಮ್ಮನೆ ಇರೋ ಅವ್ರ ಪಪ್ಪ ಬೇರೆ ಹೆಲ್ತ್ ಇಶ್ಯೂ ಇತ್ತು ಅಂತ ಮಲ್ಕೊಂಡಿದ್ರು ಅಂತೇಳಿ ಸ್ವಲ್ಪ ಹೊತ್ತು ಕೆಳಗಡೆ ಆಡಲಿ ಅಂತ ಕರ್ಕೊಂಬಂದೆ. ಅಲ್ಲಿ ನೋಡಿ ಯಾವ ರೀತಿ ಎಲ್ಲ ಮಾಡ್ತಿದ್ದಾರೆ. ಬೀಜದ ಪಾಯಸ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ. ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಅಂದರೆ ಬೆಳಗಿನ ಜಾವ ನನ್ನ ಅಜ್ಜಿ ಕೊಡ್ತಾಯಿದ್ರು. ಇದನ್ನು ಸೊಂಟಕ್ಕೆ ತುಂಬ ಒಳ್ಳೆಯದು. ನನ್ನ ಹಸ್ಬೆಂಡ್ ಸ್ವಲ್ಪ ಸೊಂಟ ನೋವು ಅಂತಿದ್ರು ಅಂತ ಅಳವೆ ಬೀಜದ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸಸ್ ನೀರು ಹಾಕಿ ಚೆನ್ನಾಗಿ ಕುದ್ದಾದ್ಮೇಲೆ ಅಳವೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತದನಂತರ ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಸಿಹಿ ಅಷ್ಟು ಪ್ರಮಾಣ ಬೆಲ್ಲ ಹಾಕ್ಕೊಬೋದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಕರಗಬೇಕು ಬೆಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಬೇಕಾದರೆ ಜಾಸ್ತಿ ಪ್ರಮಾಣ ಹಾಲು ಬೇಕು ಅಂದರೆ ಕೂಡ ಹಾಕ್ಕೊಬೋದು. ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಪ್ರಮಾಣ ಇರುತ್ತೆ. ಹಾಗಾಗಿ ದಿನ ನಾನು ಪೋಸ್ಟ್ ಪ್ರೆಗ್ನೆಂಟಲ್ಲಿ ದಿನ ಕೊಡ್ತಾಯಿದ್ರು ಬೆಳಗಿನ ಜಾವ ಇದನ್ನು. ಸೊಂಟಕ್ಕಾಗಿ ತುಂಬ ಶಕ್ತಿ ಬರುತ್ತೆ ಸೊಂಟಕ್ಕೆ ಅಂಥೇಳಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ತುಂಬ ಒಳ್ಳೆಯದು ಹೆಲ್ತಿಗೆ ನೀವು ಮನೇಲಿ ಸೊಂಟ ನೋವು ಅಥವಾ ಮೈಕೈ ನೋವು ಅಂದರೆ ಇದನ್ನು ಮಾಡ್ಕೊಂಡು ಕುಡೀರಿ. ಅಳವೆ ಬೀಜದ ಪಾಯಸ ಅಂತ ಸ್ಟೋರ್ಗಳು ಎಲ್ಲ ಕಡೆ ಕೂಡ ಸಿಗುತ್ತೆ. ಅಳವೆ ಬೀಜ ಕೊಡಿ ಅಂದರೆ ಕೊಡ್ತಾರೆ. ಅದರಲ್ಲೂ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹೆಲ್ತಿಗೆ ಒಳ್ಳೆಯದು ಇದು ಕೂಡ. ಹಾಗೆ ಗ್ಲಾಸಿಗೆ ಹಾಕ್ಕೊಟ್ಟೆ, ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಹಾಗೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸ್ವಲ್ಪನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ, ಯಾವಾಗಲೂ ವೀಕ್ಷಿಸ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.